ನಾನು 2 ನಿಮಿಷ ಮಾತನಾಡೋಕ್ಕೆ ಮುಂಚಿತವಾಗಿ ಒಂದು ಮಾತನ್ನು ಇವತ್ತು ಸ್ಪಷ್ಟಪಡಿಸ್ತೇನೆ. ನಾನು ಇವತ್ತು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಅಲ್ಲ, ರಾಜ್ಯದ ಒಂದು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಈ ಹೋರಾಟಕ್ಕೆ ಬಂದಿಲ್ಲ. ಬದಲಾಗಿ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಯುವಕರ ಜೀವನ ಜೊತೆ ಇವತ್ತು ಹುಡುಗಾಟಿಕೆ ಆಡ್ತಾ ಇರ್ತಕ್ಕಂಥ KPSC ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಹೋರಾಟಕ್ಕೆ ಧ್ವನಿಯಾಗಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ. ಬಂಧುಗಳೇ, ಎಲ್ಲೋ ಒಂದು ಕಡೆ ಈ KPSCಯಿಂದ ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಈ ಅವಾಂತರಗಳು, KPSCನಲ್ಲಿ ಯಾವ ರೀತಿ ಗೊಂದಲಗಳನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾವ KPSC ರಾಜ್ಯದ ಯುವಕರ ಭವಿಷ್ಯವನ್ನು ರೂಪಿಸಬೇಕಾಗಿತ್ತು, ಯಾವ KPSC ಏನಿವತ್ತು ಲಕ್ಷಾಂತರ ಯುವಕರು ಹಗಲು ರಾತ್ರಿ ಪರಿಶ್ರಮವನ್ನು ಹಾಕಿ ಇವತ್ತು ಪರೀಕ್ಷೆಗಳಲ್ಲಿ ಪಾಸಾಗಿ ಹುದ್ದೆಯನ್ನು ಪಡೆದುಕೊಳ್ಬೇಕು, ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತೇಳಿ ಒಂದು ಕನಸನ್ನು ಹಿಡ್ಕೊಂಡು ಹಲವಾರು ವರ್ಷಗಳಿಂದ ತಪಸ್ಸಿನ ರೀತಿ ತಾವೇನು ಶ್ರಮವನ್ನು ಹಾಕ್ತಾ ಇದ್ದೀರಿ. ತಮ್ಮ ತಪಸ್ಸಿಗೆ ಇವತ್ತು ಬೆಂಕಿ ಇಡ್ತಕ್ಕಂಥ, ಕೊಳ್ಳೆ ಇಡ್ತಕ್ಕಂಥ ಕೆಲಸ ಇವತ್ತು KPSC ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರದೃಷ್ಟ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಯುವಕರ ಬದುಕನ್ನು ಕಟ್ಕೊಡ್ಬೇಕು, ಅವರ ಭವಿಷ್ಯ ಜೊತೆ ಇವತ್ತು ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಕಿವಿ ಇಡ್ತಕ್ಕಂಥ ಕೆಲಸ, KPSCಗೆ ಕಿವಿ ಇಡ್ತಕ್ಕಂಥ ಕೆಲಸ ಇವತ್ತು ಮಾಡಲೇಬೇಕಾಗಿದೆ. ಅದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾನು ಕೂಡ ಇವತ್ತು ನಿಮ್ಮ ಹೋರಾಟಕ್ಕೆ ನಾನು ಕೂಡ ಇವತ್ತು ಭಾಗವಹಿಸಿದ್ದೇನೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಈ KPSC ಅವಾಂತರಗಳು ನಿನ್ನೆ ಮೊನ್ನೆದಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಸಹ ಈ ರೀತಿ ಕೆಲವು ಅಧಿಕಾರಿಗಳು ಹುಡುಗಾಟಿಕೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ. PSI ಪರೀಕ್ಷೆಯಲ್ಲಿ ಯಾವ ರೀತಿ ಹುಡುಗಾಟಿಕೆ ಮಾಡಿದ್ದಾರೆ, ಯಾವ ರೀತಿ ಅನ್ಯಾಯಗಳು ಇವತ್ತು ಆಗ್ತಾ ಇದೆ ನೋಡಿ. ಒಂದು ಕಡೆ ಪಾಪ ನೀವು ಪರಿಶ್ರಮವನ್ನು ಹಾಕ್ತೀರಿ, ಶ್ರಮವನ್ನು ಹಾಕ್ತೀರಿ, ಮತ್ತೊಂದು ಕಡೆ ಇವರ KPSCಯಿಂದ ಲೋಪಗಳು ಇವತ್ತು ಭಾಷಾಂತರ ದೋಷಗಳು ಇರ್ಬೋದು, ಇತರ ಲೋಪಗಳಿಂದಾಗಿ ಇವತ್ತು ಪರೀಕ್ಷೆನ ಪದೇ ಪದೇ ಮುಂದೂಡ್ತಕ್ಕಂಥದ್ದು, ಪರೀಕ್ಷೆ ಬರೆಯೋದಕ್ಕೆ ಕಾಲ್ಫರ್ ಮಾಡೋದಕ್ಕೆ ವರ್ಷಾನುಗಟ್ಟಲೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ. ಪರೀಕ್ಷೆ ಬರೆದ ಮೇಲೆ ಆ ರಿಸಲ್ಟನ್ನು ಘೋಷಣೆ ಮಾಡೋದಕ್ಕೆ ವರ್ಷಾನುಗಟ್ಟಲೆ ತೆಗೆದುಕೊಳ್ತಾರೆ. ರಿಸಲ್ಟ್ ಘೋಷಣೆ ಆದರೆ ನೇಮಕಾತಿಗೆ ಇವತ್ತು ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾರೆ KPSC ಮತ್ತು ರಾಜ್ಯ ಸರ್ಕಾರ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ದೊಡ್ಡ ಕಳವಳ ಏನಪ್ಪ ಅಂತ ಹೇಳಿದ್ರೆ ಅವರ ಏಜ್ ಬಾರ್ ಕೂಡ ಆಗ್ತಕ್ಕಂಥದ್ದು. ನಮ್ಮ ಸಮಯಕ್ಕೆ ಇವತ್ತು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನೀವು ಕಷ್ಟಪಟ್ಟು ಓದ್ತೀರಿ, ನೀವು ಕಷ್ಟಪಟ್ಟು ಬೇರೆ ಯಾವುದೇ ಅವಕಾಶಗಳು ಬಂದರೂ ಕೂಡ, ನೌಕರಿಗಳ ಅವಕಾಶ ಬಂದರೂ ಸಹ ಅದನ್ನು ಇಟ್ಬಿಟ್ಟು ಇವತ್ತು ನಾನು KPSCಲೇ ಪರೀಕ್ಷೆ ಬರೀಬೇಕು, ನಾನು KS ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತೇಳಿ ಕನಸನ್ನು ಹಿಡ್ಕೊಂಡು ತಾವೇನು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವ KPSC ಇವತ್ತು ನಿಮ್ಮ ಭವಿಷ್ಯನ ರೂಪಿಸ್ಬೇಕು, ಆ KPSC ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ದುರಂತ. ಇವತ್ತು ಈ ಹೋರಾಟದ ಆಯೋಜಕರಿಗೆ, ಯುವಕರಿಗೆ, ನಿಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಇವತ್ತೇನೋ ಬಂದು ಹೋರಾಟ ಮಾಡಿದಿರಿ, ನಾಳೆ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಮುಖಪುಟದಲ್ಲಿ ಬರ್ತದೆ.
ಅಷ್ಟಕ್ಕೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನುವ ಭ್ರಮೆನಲ್ಲಿ ನೀವೇನಾರು ಇದ್ದರೆ ಅದನ್ನು ದಯವಿಟ್ಟು ಇಲ್ಲೇ ಅದನ್ನು ಬದಿಗೆ ಇಟ್ಬಿಡಿ. ಪತ್ರಿಕೆಯಲ್ಲಿ ಬಂದ ತಕ್ಷಣ ನಿಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭ್ರಮೆನಲ್ಲಿ ನೀವು ಯಾರು ಕೂಡ ಇರಬೇಡಿ. ಯಾಕೆ ಅಂತಂದರೆ KPSCಗಳ ಅವಾಂತರವನ್ನು ನೋಡ್ತಾ ಇದ್ರೆ ಈ KPSCಗೆ ಹೃದಯ ಇದೆಯೋ ಇಲ್ವೋ ಅಂತಕ್ಕಂಥ ಅನುಮಾನ ನನಗೂ ಕೂಡ ಕಾಡ್ತಾ ಇದೆ. ಹಾಗಾಗಿ ಹೋರಾಟ ಒಂದಿನ ಎರಡು ದಿನಕ್ಕೆ ಸೀಮಿತ ಆಗಬಾರ್ದು. ಹೋರಾಟ ಕೇವಲ ವಿಧಾನಸಭಾ ಮುತ್ತಿಗೆಗೆ ಸೀಮಿತ ಆಗಬಾರ್ದು. ಎಲ್ಲಿಯವರೆಗೂ ನಿಮ್ಮಗಳಿಗೆ ನ್ಯಾಯ ಸಿಗೋದಿಲ್ವೋ, ಎಲ್ಲಿಯವರೆಗೂ ಕೂಡ KPSCನಲ್ಲಿ ಮನುಷ್ಯತ್ವದಿಂದ ಅಲ್ಲಿ ಅಧಿಕಾರಿಗಳು ನಡ್ಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಿಮ್ಮ ಕೂಗಿಗೆ ಹೊತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ವೋ, ಅಲ್ಲಿಯವರೆಗೂ ಸಹ ತಾವು ಹೋರಾಟದಿಂದ ಹಿಂದೆ ಸರಿಬಾರ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ KPSCಯಿಂದ ಏನು ಡಿಲೇಗಳು ಆಗ್ತಾ ಬಂದಿದೆ, ಸಮಯ ವ್ಯರ್ಥ ಏನಾಗಿದೆ. ಅನೇಕ ಜನ ಪಾಪ ವಿದ್ಯಾರ್ಥಿಗಳು ವಯಸ್ಸಿನ ಕಾರಣದಿಂದ ಅವರ ಅರ್ಹತೆಯನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವತ್ತು ನಾನು ರಾಜ್ಯದ ಅಧ್ಯಕ್ಷ, ನಂದು ಕೂಡ ಜವಾಬ್ದಾರಿ ಇದೆ. ಏನಪ್ಪ ವಿಜಯಣ್ಣ ಬಂದರು, ಮೈಕ್ ಕೊಟ್ಟರು, ಭಾಷಣ ಬಿಗಿದು ಹೋದ್ರು ಅಂತೇಳಿ ನೀವು ಭಾವಿಸ್ಬೇಡಿ. ನನಗೂ ಕೂಡ ಜವಾಬ್ದಾರಿ ಇದೆ. ನಾನೊಬ್ಬ ಶಾಸಕನಾಗಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯುವಕ ಮಿತ್ರರಾಗಿ ನಿಮ್ಮ ಹೋರಾಟಕ್ಕೆ ನಾನು ಸದಾ ಬೆಂಬಲವನ್ನು ಕೊಡ್ತೇನೆ. ಬೆಂಬಲದ ಜೊತೆಗೆ ನಿಮಗೆ ನ್ಯಾಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆಲಿ ಇರ್ತೇನೆ ಅನ್ನುವ ವಿಶ್ವಾಸವನ್ನು ಸಂದರ್ಭನ ಕೊಡೋದಕ್ಕೆ ಇಚ್ಛಪಡ್ತೇನೆ. ನೆನ್ನೆ ದಿನ ನಾನು ಬೆಳಗ್ಗೆ ಶಿಕಾರಿಪುರದಿಂದ ಹೊರಟು ಅಲ್ಲಿಂದ ಹುಬ್ಬಳ್ಳಿಗೆ ಹೋಗಿ ಜೈನ ಧರ್ಮದ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಸಂಜೆ 6 ಗಂಟೆಗೆ ಕೊಪ್ಪಳದಲ್ಲಿ ಒಂದು ಜಗತ್ಪ್ರಸಿದ್ಧ ಜಾತ್ರೆಯಲ್ಲಿ ಭಾಗವಹಿಸಿ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಇವತ್ತು. ಆದರೂ ಕೂಡ ತಾವೆಲ್ಲ ಯುವಕರು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿತ್ತು ಬೆಂಗಳೂರಿಗೆ ಬಂದಿದ್ದೀರಿ. ಇವತ್ತು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ನನ್ನ ಕೆಲಸವನ್ನು ಎಲ್ಲವನ್ನು ಕೂಡ ಬದಿಗಿಟ್ಟು ಬಂದಿದ್ದೇನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ನೀವು ಹೋರಾಟದ ರೂಪುರೇಷೆಗಳನ್ನು ನೀವು ಮುಖಂಡರು ಕೂತೋದಕ್ಕೆ ಚಿಂತನೆ ಮಾಡಿ ಹೋರಾಟವನ್ನು ರೂಪಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಾನು ಕೂಡ ನಿಮ್ಮ ಜೊತೆಲಿದ್ದೇನೆ. ನಮ್ಮೆಲ್ಲ ಪಕ್ಷನೂ ಕೂಡ ನಿಮ್ಮ ಜೊತೆಲಿ, ನಮ್ಮ ಪಕ್ಷವೂ ಕೂಡ ನಿಮ್ಮ ಜೊತೆಲಿ ಇರ್ತೇವೆ. ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಇರ್ಬೋದು, ರೈತ ಸಂಘಗಳಿರ್ಬೋದು, ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಿಮ್ಮ ಹೋರಾಟಕ್ಕೆ ಧ್ವನಿ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸ್ತಾ, ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.